ಇದೆ. ಹೇ ರಂಜಿ, ನೀನ್ ಇನ್ನೂ ಆ ಜನಗಳು ಹೇಳೋ ಕಟ್ಟುಕತೆಗಳನ್ನ ನಂಬ್ತೀಯನೋ? ತುಂಬಾ ವರ್ಷಗಳ ಹಿಂದೆ ಇಲ್ಲೊಂದು ದೇವಸ್ಥಾನ ಇತ್ತಂತೆ. ಅಲ್ಲಿಗೆ ಹೋದವ್ರು ಯಾರು ಜೀವಂತವಾಗಿ ವಾಪಸ್ ಬಂದೇ ಇಲ್ಲ. ಇಡೀ ಕಾಲವನ್ನೇ ತನ್ನ ಕೈನಲ್ಲಿ ಇಟ್ಕೊಂಡಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ಬಾವುಲಿಗಳೆಲ್ಲ ಕಿರಿಸ್ಕೊಳತ್ತೆ ನೋಡಿ. ಆ ಕಡೆಯಿಂದ ಇವಾಗ ಒಂದು ಸೌಂಡ್ ಬರುತ್ತೆ ನೋಡಿ. ಸರ್, ಅಶೋಕನ್ ಸರ್, ಇವಾಗ ನೀವು ಅಲ್ಲಿಗೆ ಹೋದ್ರೆ ನೀವು ಅವ್ರನ್ನ ಕಾಪಾಡ್ಬೋದು. ನೀವು ಶೂಟ್ ಮಾಡಿದ ಮರುಕ್ಷಣನೇ ಯಾವುದೇ ಕಾರಣಕ್ಕೂ ಶೂಟ್ ಮಾಡಿಬಿಡಿ. ಏಯ್ ಏಯ್, ಇದೆಲ್ಲ ಮತ್ತೆ ಮೊದಲಿಂದ ಶುರುವಾಗತ್ತೆ. ಯೋ, ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಸರ್. ಹಲೋ, ಸರ್ ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಇಲ್ಲಿಂದ ಹೋಗೋಣ ಬನ್ನಿ. ಸರ್, ಹಾಗೆ ಇನ್ನೊಂದು ಸಮಸ್ಯೆ ಆಗಿದೆ. ಯಾರು ಸರ್ ಇವನು? ನೀವ್ಯಾಕೆ ಸರ್ ಇವ್ನ ಮಾತು ಕೇಳ್ತಾ ಇದ್ದೀರಾ? ಯಾರೋ ಒಬ್ಬ ನನ್ನ ಜೀವ ಕಾಪಾಡಿ ಅಂತ ನಮ್ಮನ್ನು ಕೇಳ್ಕೊತಾ ಇದ್ದಾನೆ. ಅವನ್ನ ಕಾಪಾಡದೆ ಅಂತೂ ನಾ ಇಲ್ಲಿಂದ ಹೋಗೋದಿಲ್ಲ. ಮತ್ತಿನ್ನೇನೋ ನೀನು ಬೊಗಳ್ತಾ ಇರೋದು? ಬಾರೋ. ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇರೋದು ಒಂದೇ ಒಂದು ದಾರಿ ಸರ್. ನಾವೆಲ್ಲರೂ ಇಲ್ಲಿಗೆ ಬರೋದಕ್ಕೆ ಕಾರಣ ಆದಂತಹ ಆ ಘಟನೆ ಅದು ನಡಿಬಾರ್ದು.